ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇವೆ ಹೃದಯಾಘಾತದ ಪ್ರಕರಣಗಳು. ಅದರಲ್ಲೂ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕೇಸ್ಗಳು ವರದಿಯಾಗ್ತಾ ಇದೆ. 40 ದಿನಗಳಲ್ಲಿ ಹಾಸನದಲ್ಲಿ 22 ಮಂದಿ ಸಾವನ್ನಪ್ಪಿದ್ದಾರೆ. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ 2 ರಿಂದ 3 ಜನ ಹೃದಯಾಘಾತದಿಂದಾಗಿ ಸಾವನ್ನಪ್ತಾ ಇದ್ದಾರೆ. ಇನ್ನು ಬೇರೆ ಕಾಯಿಲೆ ಇರುವಂತಹ ಕೆಲವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಹೃದಯಾಘಾತದ ಬಗ್ಗೆ ಜನರಲ್ಲೀಗ ಒಂಥರ ಭಯ ಕಾಡ್ತಾ ಇದೆ, ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ತುಂಬಾ ಜನ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾ ಇದ್ದಾರೆ. ಸ್ವಲ್ಪ ಸಮಸ್ಯೆ ಏರುಪೇರಾದ್ರೂ ಆರೋಗ್ಯದಲ್ಲಿ ಫಸ್ಟ್ ಡಾಕ್ಟರ್ ಹತ್ರ ಹೋಗೋಣ, ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಿರೋದು ಭಯ ಪಡುವಂತ ಅಗತ್ಯ ಇಲ್ಲ, ಮುಂಜಾಗ್ರತೆ ಇರಲಿ, ನಿಮ್ಮ ಹೃದಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ, ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳಿ, ನಿಮ್ಮ ಹೃದಯಕ್ಕೆ ಬೂಸ್ಟ್ ಕೊಡಿ ಅಂತ ವೈದ್ಯರು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ದಿನೇ ದಿನೇ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಮತ್ತೆ ಹೃದಯ ಪರಿಶೀಲನೆಗೆ ಅಂತ ಟೆಸ್ಟ್ಗೆ ಜನ ಮುಗಿಬೀಳ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಕಲಬುರಗಿ ಆಸ್ಪತ್ರೆಗಳಲ್ಲಿ ಜನಸಂದಣಿ ಇದೆ. ಯಾವಾಗ ಹೃದಯಾಘಾತದಿಂದಾಗಿ ಸಾವಿನ ಸಂಖ್ಯೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಅನ್ನೋ ಮಾಹಿತಿ ಮತ್ತೆ ಒಂದು ತಜ್ಞರ ತಂಡ ಎಲ್ಲ ರಚನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಯಿತು. ಜನ ಕೂಡ ಈಗ ಪ್ಯಾನಿಕ್ ಆಗ್ತಾ ಇದ್ದಾರೆ. ಈ ರೀತಿ ಭಯಭೀತರಾಗಬೇಡಿ, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ. ಆದ್ರೂ ಜನರಿಗೆ ಒಂಥರ ಆತಂಕ. ಈಗ ಬೆಂಗಳೂರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರದ ಜನ ಬರ್ತಾ ಇದ್ದಾರೆ. ಕಲಬುರಗಿ ಆಸ್ಪತ್ರೆಗೆ ಯಾದಗಿರಿ ಹಾಗೆಯೇ ರಾಯಚೂರಿನಿಂದ ಜನ ಬರ್ತಾ ಇದ್ದಾರೆ. ಮೈಸೂರಿನ ಆಸ್ಪತ್ರೆಗೆ ಹಾಸನ ಮತ್ತೆ ಮಂಡ್ಯ ಭಾಗದಿಂದ ಜನ ಬರ್ತಾ ಇದ್ದಾರೆ. ಹೃದಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳಿ ವೈದ್ಯರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಜನ ಇದೀಗ ಒಂಥರ ಆತಂಕ ಪಡುವಂತ ಪರಿಸ್ಥಿತಿಲಿ ಇದ್ದಾರೆ. ಅಂದ್ರೆ ತಮಗೂ ಏನಾದರೂ ಸಮಸ್ಯೆ ಆಗುತ್ತೇನೋ, ತಮಗೂ ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಅಂತ ಆತಂಕದಲ್ಲಿ ಫಸ್ಟ್ ಹೋಗಿ ನಮ್ಮ ಹೃದಯವನ್ನು ತಪಾಸಣೆಗೆ ಒಳಪಡಿಸೋಣ ಅಂತ ಹೇಳಿ ಆಸ್ಪತ್ರೆಗೆ ಮುಗಿಬೀಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಯಾವೆಲ್ಲ ಭಾಗದಿಂದ ಜನ ಬರ್ತಾ ಇದ್ದಾರೆ ಮತ್ತೆ ಹೃದಯದ ಕಾಳಜಿಯನ್ನ ಜನ ಯಾವ ತರ ವಹಿಸ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಸಹಜವಾಗಿ ಜನರು ಭಯಭೀತರಾಗಿದ್ದಾರೆ. ಹೃದಯಾಘಾತದ ಪ್ರಕರಣಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದಾಗ, ಅಂದ್ರೆ ಕಂಪ್ಯಾರಿಟಿವ್ಲಿ ನಾವು ನೋಡೋದಾದ್ರೆ ಸೊ ಇಷ್ಟು ದಿನಕ್ಕೆ ರೋಗಿಗಳ ಸಂಖ್ಯೆ ಇರ್ಬೋದು, ಜನ ಬರ್ತಿರುವಂತ ಸಂಖ್ಯೆ ಕಂಪೇರ್ ಮಾಡಿದ್ರೆ ಈಗ ಈ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಹೃದಯದ ಬಗ್ಗೆ ಕಾಳಜಿ ಇರಲಿ, ಭಯ ಬೇಡ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಈಗ ಏಜ್ ಲಿಮಿಟ್ ಇಲ್ಲ, ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಯಾರಿಗೆ ಬೇಕಾದರೂ ಹೃದಯ ಸಂಬಂಧಿ ಕಾಯಿಲೆಗಳು ಬರಬಹುದು ಮತ್ತೆ ಹೃದಯಾಘಾತನೂ ಕೂಡ ಸಂಭವಿಸಬಹುದು. ಈ ನಿಟ್ಟಿನಲ್ಲಿ ಎಚ್ಚರಿಕೆ ಅಗತ್ಯ. ಕಾಲಕ್ಕೆ ಸರಿಯಾಗಿ ನಿಮ್ಮ ಹೃದಯವನ್ನ ತಪಾಸಣೆಗೆ ಒಳಪಡಿಸ್ಕೊಳ್ಳಿ, ಟೆಸ್ಟ್ಗೆ ಒಳಪಡಿ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನ, ಜೀವನ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಳ್ಳಿ, ಸರಿದಾರಿಗೆ ತಗೊಂಬನ್ನಿ. ಜೊತೆಗೆ ಆಹಾರ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳಿ. ಈಗ ತುಂಬಾ ಜನ ಒಂದಿಷ್ಟು ಆತಂಕವನ್ನ ವ್ಯಕ್ತಪಡಿಸ್ತಾ ಇರೋದು, ನಾವು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದೀವಿ, ಅದರಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಂತ. ಈ ಬಗ್ಗೆ ತಜ್ಞರು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿ ಆಸ್ಪತ್ರೆಯಲ್ಲಿ ಜನಸಂದಣಿ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಜನರಲ್ಲಿ ಹೃದಯಾಘಾತದ ಬಗ್ಗೆ ಈಗ ಯಾವ ತರದೊಂದು ಆತಂಕ ಮನೆ ಮಾಡಿದೆ. ಇನ್ನು ಕಲಬುರಗಿ ಭಾಗದಲ್ಲಿ ಜನರಿಗೆ ಈ ಬಗ್ಗೆ ಅರಿವು ಮೂಡಿಸುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಯಾವ ತರ ಕ್ರಮಗಳನ್ನ ಕೈಗೊಂಡಿದೆ? ಹೌದು ಶರ್ಮಿತಾ, ರಾಜ್ಯದಲ್ಲಿ ಈಗ ಹೃದಯಾಘಾತದ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಹೃದಯಾಘಾತವನ್ನು ಪರೀಕ್ಷೆ ಮಾಡ್ಕೊಳ್ಳಲಿ, ಹೃದಯದ ಪರೀಕ್ಷೆಗೆ ಈಗ ಜನ ಮುಗಿಬಿದ್ದಿರುವಂಥದ್ದು, ಎಲ್ಲೋ ಒಂದು ಕಡೆ ಜನರಿಗೆ ಆತಂಕ ಸೃಷ್ಟಿಯಾಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಅನ್ನೋದು ಕೂಡ ಜನರಲ್ಲಿ ಆತಂಕ ಮೂಡಿದೆ. ಹಾಗಾಗಿ ಈ ಆರೋಗ್ಯ ಇಲಾಖೆ ಆರೋಗ್ಯದ ಬಗ್ಗೆ ಸಾಕಷ್ಟು ಜಾಗೃತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈಗ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ದಿನನಿತ್ಯವೂ ಕೂಡ ಸುಮಾರು 600ರಿಂದ 700 ಜನ ಈಗ ಔಟ್ ಪೇಷಂಟನ್ನು ಈಗ
ಇಲ್ಲಿ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಮತ್ತು ಇಲ್ಲಿ ಏನು ಪರೀಕ್ಷೆ ಮಾಡ್ಕೊಳ್ಳೋಕೆ ಜನ ಬರ್ತಾ ಇರುವಂಥದ್ದು. ಈ ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ 300 ಹಾಸಿಗೆ ಬೆಡ್ ಇರುವಂಥ ಈ ಜಯದೇವ ಆಸ್ಪತ್ರೆಗೆ ಈಗ ದಿನದಿಂದ ದಿನಕ್ಕೆ ಏನು ರೋಗಿಗಳು ಬರುವಂಥ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಜನರಿಗೆ ಎಲ್ಲೋ ಒಂದು ಕಡೆ ಎದೇನೋ ಏನು ಜ್ವರ ಬೇರೆ ಬೇರೆ ಏನು ಲಕ್ಷಣಗಳಿದ್ದಾವೆ, ಏನು ಹಾರ್ಟ್ ಅಟ್ಯಾಕ್ದು ಆ ಒಂದು ಸಂದರ್ಭದಲ್ಲಿ ಎಲ್ಲೋ ನಮಗೆ ಹಾರ್ಟ್ ಏನು ಅಟ್ಯಾಕ್ ಆಗುತ್ತಾ ಅನ್ನೋ ಒಂದು ಆತಂಕ ಜನರಲ್ಲೇ ಮೂಡಿರುವಂಥದ್ದು. ಹೀಗಾಗಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಚೇಂಜ್ ಆಗಿದೆ. ಆ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದಕ್ಕೆ ಈ ಹೃದಯಾಘಾತದ ಪ್ರಕರಣ ಹೆಚ್ಚಾಗಿದ್ದಕ್ಕೆ ಕಾರಣ ಅಂತ ಈಗ ವೈದ್ಯರು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾವು ಏನಂತಂದರೆ ನಮ್ಮ ದಿನನಿತ್ಯದ ಆರೋಗ್ಯದ ಬಗ್ಗೆ ಏನು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ದಿನನಿತ್ಯದ ಏನೊಂದು ಆ ಫುಡ್ ಏನು ತೊಗೊತೀವಿ, ಏನು ಊಟನ ಮಾಡ್ತೀವಿ, ಅದನ್ನು ಕೂಡ ನಾವು ಈಗ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ವೈದ್ಯರು ಏನು ಬಂದಂಥ ರೋಗಿಗಳಿಗೆ ಆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ತಿಳುವಳಿಕೆ ಮಾಡುವಂಥ ಕೆಲಸ ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಬಂದಂಥ ಏನೋ ದಿನದಿಂದ ದಿನಕ್ಕೆ ಈಗ ಏನು ತಪಾಸಣೆ ಮಾಡಿಕೊಳ್ಳಲು ಮತ್ತು ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಜನರಲ್ಲಿ ಆತಂಕವನ್ನು ಮೂಡ್ತಾ ಇದೆ. ಎಲ್ಲಿ ನಮಗೆ ಅಟ್ಯಾಕ್ ಆಗುತ್ತೋ ಅನ್ನೋ ಭೀತಿ ಈಗ ಜನರನ್ನು ಕಾಡ್ತಾ ಇರುವಂಥದ್ದು. ಹಾಗಾಗಿ ತಮ್ಮ ಏನೋ ಪರೀಕ್ಷೆ ಮಾಡ್ಕೊಳ್ಳಲು ಈಗ ಆರೋಗ್ಯವನ್ನು ಪರೀಕ್ಷೆ ಮಾಡ್ಕೊಳ್ಳಲು ಈಗ ಜನ ಏನು ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಥ್ಯಾಂಕ್ ಯು ಅರುಣ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನೊಂದು ಕಡೆ ಮೈಸೂರು ಭಾಗದಲ್ಲೂ ಅಷ್ಟೇ ಜನ ಆತಂಕದಲ್ಲಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ನಮಗೆ ಬಂದಿದೆಯಾ ಅಥವಾ ಹೃದಯಾಘಾತ ಏನಾದರೂ ಸಂಭವಿಸಬಹುದಾ? ಸಣ್ಣದಾಗಿ ಒಂದು ಗ್ಯಾಸ್ಟ್ರಿಕ್ ಇಂದ ಸಮಸ್ಯೆ ಆದರೂ ಕೂಡ ಎದೆನೋವು ಬರುತ್ತೆ. ಈ ನಿಟ್ಟಿನಲ್ಲಿ ಹೃದಯ ತಪಾಸಣೆಗೆ ಒಳಪಡ್ತಾ ಇದ್ದಾರೆ. ಈ ಕುರಿತಂತೆ ಡಾಕ್ಟರ್ ಸದಾನಂದ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ನೋಡೋಣ. ರಾಜ್ಯದಲ್ಲಿ ಈಗ ಹೃದಯಾಘಾತದ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು. ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಸದ್ಯ ಇದೀಗ ಜನರು ಹೃದಯಾಘಾತ ಅನ್ನುವಂಥದ್ದನ್ನ ಕೇಳಿದ್ರೆ ಸಾಕು ಶಾಕ್ಗೆ ಒಳಗಾಗುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮೈಸೂರಿನ ಜಯದೇವದ ಹೃದ್ರೋಗ ತಜ್ಞರಾಗಿರುವಂತಹ ಸದಾನಂದ ಅವ್ರ ನನ್ನ ಜೊತೆ ಇದೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಹೃದಯಾಘಾತ ಯಾಕೆ ಸರ್ ಯುವ ಸಮೂಹದಲ್ಲಿರ್ಬೋದು ಅಥವಾ ವಯಸ್ಸಾಗಿ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹಾಸನದಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿರುವಂಥದ್ದು ಸರ್? ಹೌದು. ನಾವು ಈ ಟ್ರೆಂಡನ್ನು ಕಳೆದ ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೀವಿ. ಸಣ್ಣ ವಯಸ್ಸವರು, ಒಂದು 20ರಿಂದ 40 ವರ್ಷ ವಯಸ್ಸವರು ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಬಟ್ ಈ ಹಾಸನ್ ಇನ್ಸಿಡೆಂಟ್ ಈಗ ಸುಮ್ಮನೆ ಹೈಲೈಟ್ ಆಗ್ತಾ ಇದೆ ಅಷ್ಟೇ. ಅದರ್ವೈಸ್ ಕರ್ನಾಟಕ ಆದಾದ್ಯಂತ ಈ ಥರ ಟ್ರೆಂಡ್ ನಾವು ಈಗಾಗಲೇ ಭಾಳ ವರ್ಷದಿಂದ ನೋಡ್ತಾ ಇದ್ದೀವಿ. ಹಿಂದೆ ಒಂದು 10-20 ವರ್ಷದ ಹಿಂದೆ ಈ ಥರ ಇರಲಿಲ್ಲ. ಸೊ ಇತ್ತೀಚಿನಲ್ಲಿ ಯುವಕರಿಗೆ ಹೃದಯಾಘಾತ ಆಗ್ತಾ ಇರೋದು ಬಹಳ ಆಘಾತಕಾರಿ. ಏನಕ್ಕೆ ಅಂತ ನಾವು ನೋಡಿದಾಗ ಮುಖ್ಯವಾಗಿ ನಮ್ಗೆ ಕಾಣಿಸೋದು ಅವರ ಜೀವನ ಶೈಲಿಯಲ್ಲಿ ಆಗುವಂತಹ ಬದಲಾವಣೆ. ಅಂದರೆ ನಾವು ಸೆಡೆಂಟರಿ ಲೈಫ್ ಸ್ಟೈಲ್, ಯಾವುದೇ ಎಕ್ಸಸೈಸು ಹೆಚ್ಚು ನಮಗೆ ವ್ಯಾಯಾಮ ಸಿಗ್ತಾ ಇಲ್ಲ ನಮ್ಮ ಶರೀರಕ್ಕೆ, ಮತ್ತು ಉತ್ತಮವಾದ ಆಹಾರ ಸೇವನೆ ಮಾಡ್ತಾ ಇಲ್ಲ. ಹೆಚ್ಚು ಸಕ್ಕರೆ ಅಂಶ ಇರುವಂಥದ್ದು, ಹೆಚ್ಚು ಫ್ರೈಡ್ ಫುಡ್ಸು, ಜಂಕ್ ಫುಡ್ಡಿನ ಸೇವನೆ ಜಾಸ್ತಿ ಆಗಿದೆ. ಆಮೇಲೆ ನಿದ್ರೆಯ ಪ್ರಮಾಣ ಕಡಿಮೆ ಆಗಿದೆ. ಮತ್ತು ಅವರೆಲ್ಲರಿಗೂ ಸ್ವಲ್ಪ ಒತ್ತಡದ ಪ್ರಮಾಣ, ಅವರ ಕೆಲಸದಲ್ಲಿ ಓದಿನಲ್ಲಿ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇದೆಲ್ಲ ಸೇರಿಕೊಂಡು ಸಣ್ಣ ವಯಸ್ಸವ್ರಿಗೆ ಹೃದಯ ಕಾಯಿಲೆ ಬರ್ತಾ ಇದೆ. ಮತ್ತು ನಾವು ಈ ಸಣ್ಣ ವಯಸ್ಸವ್ರಿಗೆ ಒಂದು ಜನರಲ್ ಚೆಕಪ್, ಅದರ್ವೈಸ್ ಹೆಲ್ತಿ ಇದ್ದವ್ರಿಗೆ ಒಂದು ಜನರಲ್ ಚೆಕಪ್ ಮಾಡಿದಾಗ್ಲೂ ಅವರಲ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಶುಗರು, ಕೊಲೆಸ್ಟ್ರಾಲು, ಒಬಿಸಿಟಿ ಇದೆಲ್ಲ ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಇದು ಒಂದು ಕಡೆ ಆಯಿತು. ಇದಕ್ಕೆಲ್ಲ ನಾವು ಏನು ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅನುವಂಶಿಕ ಬರೋದು ಅಥವಾ BP, ಶುಗರ್, ಕೊಲೆಸ್ಟ್ರಾಲ್, ಒಬಿಸಿಟಿ, ಸ್ಮೋಕಿಂಗ್ ಇವೆಲ್ಲನೂ ನಮಗೆ ರುಟೀನ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವು ಸತಿ ಏನಾಗುತ್ತೆ, ಈ 18-20 ವರ್ಷದವರಿಗೆ ಯಾವುದೇ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಕೋವಿಡ್ ಆಫ್ಟರ್ ಎಫೆಕ್ಟ್ ಆಗಿದ್ದು ಅಥವಾ ಅದರ ವ್ಯಾಕ್ಸಿನಿಂದ ಬಂತ ಅಂತ ಗೊತ್ತಿಲ್ಲ. ಸರ್ಕಾರವೂ ಇದರ ಬಗ್ಗೆ ಒಂದು ಸಮಿತಿ ನೇಮಕ ಮಾಡಿ ಅದರ ತನಿಖೆ, ಜಯದೇವ ಸಂಸ್ಥೆ ನೇತೃತ್ವದಲ್ಲೇ ಇದಕ್ಕೆ ತನಿಖೆ ಈಗಾಗಲೇ ನಡೀತಾ ಇದೆ. ಮತ್ತು ಇನ್ನೊಂದು ಪೊಲ್ಯೂಷನ್, ಈಗ ಪರಿಸರ ಮಾಲಿನ್ಯ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಫುಡ್ಡಲ್ಲಿ ಅಡಲ್ಟ್ರೇಷನ್ ತುಂಬ ಜಾಸ್ತಿ ಆಗಿದೆ. ವಾಟರ್ ಕ್ವಾಲಿಟಿ ಹಾಳಾಗಿದೆ. ಮತ್ತು ಆಹಾರದಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಯೂಸ್ ತುಂಬ ಜಾಸ್ತಿ ಆಗಿದೆ. ಮತ್ತು ಯಾವುದೋ ಒಂದು ಹೊಸ ಥರದ ಪೆಸ್ಟಿಸೈಡು, ಫರ್ಟಿಲೈಸರ್ ಏನಾದ್ರು ಇದನ್ನು ಕಾಸ್ ಮಾಡ್ತಾ ಇದೆಯಾ ಅಂತಲೂ ಒಂದು ಅನುಮಾನ ಇದೆ. ಸೊ ಇದೆಲ್ಲ ಯಾವುದೋ ಒಂದು ಕಾರಣದಿಂದ ಇತ್ತೀಚಿನ ದಿವಸದಲ್ಲಿ ಸಣ್ಣ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರಬಹುದು. ಇದಕ್ಕೆ ಕಾರಣವನ್ನು ಖಂಡಿತವಾಗಿ ನಾವು ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಮಾಡಬೇಕಾಗುತ್ತೆ. ಒಂದಷ್ಟು ಜನಕ್ಕೆ ಆಗ್ತಿದ್ದಂಗೆ ಇನ್ನೊಂದಷ್ಟು ಜನ ನಮಗೂ ಇರ್ಬೋದು ಅಂತ ಬರುವಂಥದ್ದು. ಕರೆಕ್ಟ್. ಮೊದಲು ನೀವು ಗಾಬರಿಯಾಗುವಂಥ ಯಾವ ಅವಶ್ಯಕತೆಯೂ ಇಲ್ಲ. ಒಂದು, ನೀವು ಪ್ರತಿ ವರ್ಷಕ್ಕೊಂದ್ಸಲಿ ಒಂದು 20 ವಯಸ್ಸು ಆದಮೇಲೆ ಒಂದು BP, ಶುಗರು, ಕೊಲೆಸ್ಟ್ರಾಲ್ ಇದೆಯಾ ಅಂತ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಅದು ಪ್ರಾರಂಭಿಕ ಹಂತದಲ್ಲಿದ್ದರೆ ಅದಕ್ಕೆ ಈಗಲೇ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು, ಜೀವನ ಶೈಲಿ ಬದಲಾವಣೆನ ಮಾಡಿಕೊಳ್ಬೇಕು. ಯಾರು ಕೂಡ ಪ್ಯಾನಿಕ್ ಆಗೋದು ಬೇಡ. ಉತ್ತಮ ಆರೋಗ್ಯ ಶೈಲಿಯಲ್ಲಿ ನಾವು ಬದುಕನ್ನು ಕಟ್ಕೊಂಡ್ರೆ ಇನ್ನು ಹೃದಯಾಘಾತಗಳನ್ನ ಕಮ್ಮಿ ಮಾಡ್ಬೋದು. ಒತ್ತಡ ಲೈಫಿಂದ ನಾವು ಹೊರಬರಬೇಕು ಅನ್ನುವಂಥದ್ದು ಡಾಕ್ಟರ್ ಸದಾನಂದ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ರಾಜ್ಯದಲ್ಲಿ ಹೆಚ್ಚಾಗಿ ಹೃದಯಾಘಾತದ ಪ್ರಕರಣಗಳು ವರದಿ ಆಗ್ತಾ ಇದ್ದಂಗೆ ಜನ ಭಯಭೀತರಾಗಿದ್ದಾರೆ. ಪ್ಯಾನಿಕ್ ಆಗಿ ವೈದ್ಯರ ಬಳಿಯಲ್ಲಿ ಬರ್ತಾ ಇದ್ದಾರೆ.
ಹಾಸನದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅನ್ನೋ ಆರೋಪ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅನಿವಾರ್ಯವಾಗಿ ನಾವು ಮೈಸೂರಿಗೆ ಬರಬೇಕಾಗಿದೆ ನಮ್ಮ ಹೃದಯ ತಪಾಸಣೆಗೆ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ತುಂಬಾ ಭಯ ಆಗ್ತಾ ಇದೆ, ಭಯ ಕಾಡ್ತಾ ಇದೆ. ಹಾಗಾಗಿ ಮೈಸೂರಿನ ಆಸ್ಪತ್ರೆಗೆ ನಾವು ಬಂದಿದ್ದೀವಿ. ಗ್ಯಾಸ್ಟ್ರಿಕ್ ಆಗಿದ್ರೂ ಕೂಡ ಏನೇನೋ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಅದೇನಾದರೂ ಹಾರ್ಟ್ ಪ್ರಾಬ್ಲಮ್ ಅಥವಾ ಹಾರ್ಟ್ ಅಟ್ಯಾಕ್ ನಮಗೂ ಆಗುತ್ತಾ ಅನ್ನೋ ಭಯದಿಂದಾಗಿ ನಾವು ಮೈಸೂರಿನ ಆಸ್ಪತ್ರೆಗೆ ಬಂದಿದ್ದೀವಿ ಅಂತ ಹೇಳಿ ಪ್ಯಾನಿಕ್ ಆಗಿ ಆಸ್ಪತ್ರೆಗೆ ಬಂದಿರುವಂತ ಗಿರೀಶ್ ಅನ್ನೋರು ನ್ಯೂಸ್ 18 ಜೊತೆಯಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇರ್ಬೋದು ದಿವಸಕ್ಕೆ 3-4 ಡೆತ್ ಆಗ್ತಾ ಇದೆ. ಒಟ್ಟು 24 ಡೆತ್ ಆಯಿತು. ಎಲ್ಲ ಯುವಕರೇ ಡೆತ್ ಆಗ್ತಾ ಇದ್ದಾರೆ. ಹಾಗಾಗಿ RT ಸಂಬಂಧಪಟ್ಟಂಗೆ ಟೆಸ್ಟ್ ಮಾಡಿಸೋಣ ಅಂತ ಹೋದ್ರೆ ಹಾಸನಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕಟ್ತಾ ಇದ್ದಾರೆ. ಕಟ್ಟಕ್ಕೆ 4-5 ವರ್ಷ ಆಯಿತು, ಇನ್ನೂ ಓಪನ್ ಆಗಲಿಲ್ಲ. ಹಾಗಾಗಿ ನಾವು ಈಗ ಅನಿವಾರ್ಯವಾಗಿ ಮೈಸೂರಿಗೆ ಬರಬೇಕು ಅಂದರೆ ನಾವು 4-5 ಗಂಟೆಗೆ ಹೊರಟು ಇಲ್ಲಿ 6:30-7 ಗಂಟೆಗೆ ತಲುಪಬೇಕು. ತಲುಪಿದ್ರೆ 5 ನಿಮಿಷದೊಳಗೆ ಇಲ್ಲಿ 50 ಜನಕ್ಕೆ ಟೋಕನ್ ಮಾತ್ರ ಇಶ್ಯೂ ಮಾಡ್ತಾರೆ. ಬಾಕಿಯವರು ಯಾರೂ ತಗೊಳಕ್ಕಾಗಲ್ಲ. ಪ್ಯಾನಿಕ್ ಆಗಿ ಬಂದಿರೋದು ಹೌದು. ಈಗ ಸ್ವಲ್ಪ ಏನಾದ್ರು ಗ್ಯಾಸ್ಟ್ರಿಕ್ ಎದೆ ನೋವಾದ್ರೂ RT ಸಂಬಂಧಪಟ್ಟಿದೆ ಅನ್ಕೊಂಡು ಬರಬೇಕಾಗಿದೆ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ.